ಶಿಕ್ಷಣ ಅನುಮತಿ ಕೊಡಬೇಕಂತೇಳಿ ಅಬ್ರಾಹಿಂ ಒಂದು ರಾಜ್ಯಪಾಲರು ದೂರು ಕೊಟ್ಟಿದ್ದಾರೆ. ಆ ದೂರನ ಆಧರಿಸಿ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ ಅಥವಾ ಹೇಗೆ? ನೀವು ಯಾವುದೇ ಕಾರಣಕ್ಕೂ ಇದು ಒಂದು ರಾಜಕೀಯ ಪಿತೂರಿ ಇದೆ, ರಾಜಕೀಯ ಅಜೆಂಡಾ ಇದೆ. ಸೊ ನಾವು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡುವಂಥ ಪ್ರಮೇಯ ಇಲ್ಲ, ಅವರು ಕೊಡೋದೂ ಇಲ್ಲ. ರಾಜಕೀಯವಾಗಿ ಅವರು ಪಿತೂರಿ ನಡೆಸಿದ್ದಾರೆ, ರಾಜಕೀಯವಾಗಿ ನಾವು ಉತ್ತರವನ್ನು ಕೊಡ್ತೀವಿ. ಅಥವಾ ಏನೋ ಮುಂದಿನ ದಿನಗಳಲ್ಲಿ ಅವರು CBI ಅವ್ರನ್ನೇನು ಅರೆಸ್ಟ್ ಮಾಡಿದರೆ ಅಂತಂದರೆ ಅವಾಗಾದರೂ ರಾಜೀನಾಮೆ ಕೊಡಲೇಬೇಕಾಗತ್ತಲ್ಲ, ಅವಾಗೇನು ನೋಡಿ ಊಹಾಪೋಹಗಳು, ಮುಂದೆ ಹಿಂಗಾಗುತ್ತೆ ನಾಳೆ ಹಂಗಾಗುತ್ತೆ, ನಾನು ಅದ್ರ ಬಗ್ಗೆ ಮಾತನಾಡೋದಿಲ್ಲ. ಒಂದೇ ಮಾತನ್ನು ಹೇಳ್ತೀನಿ, ಇವತ್ತು ರಾಜ್ಯಪಾಲರ ಕುರ್ಚಿ ಆಗಿರ್ಬೋದು, ರಾಜ್ಯಪಾಲರನ್ನಾಗಿರ್ಬೋದು, ಈ ರೀತಿ BJPಯೇತರ ಪಕ್ಷಗಳ ಯಾವುದೇ ಸರ್ಕಾರ ದೇಶದಲ್ಲಿ ಬಂದರೆ ಈ ರೀತಿ ಕಾಡಿಸ್ತಾ ಇರೋದು ಸರ್ವೇ ಸಾಮಾನ್ಯ ಆಗಿದೆ. ಈಗಾಗಲೇ ನಾನು ಮುಂಚೆನೇ ಹೇಳಿದ ಹಾಗೆ ಈಗಾಗಲೇ ಒಂದು ತನಿಖೆ ನಡೀತಾ ಇದೆ. ಏನು ನಿವೃತ್ತ ನ್ಯಾಯಾಧೀಶರ ಒಂದು ಲೀಡರ್ಶಿಪ್ನಲ್ಲಿ ಒಂದು ತನಿಖೆ ನಡೀತಾ ಇದೆ. ಇನ್ನೂ ರಿಸಲ್ಟೇ ಬಂದೆಲ್ಲ ಈ ರೀತಿ ಅವರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ತಮ್ಮ ಸಂವಿಧಾನಿಕವಾದಂಥ ಒಂದು ಪವರನ್ನು ಅಂತಂದರೆ ಇಡೀ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಒಕ್ಕೋರ್ಲಿಂದ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತಿದ್ದೀವಿ. ಅವರು ರಾಜಕೀಯವಾಗಿ ಪಿತೂರಿ ನಡೆಸಿದರೆ ನಾವು ರಾಜಕೀಯವಾಗಿ ಉತ್ತರ ಕೊಡ್ತೀವಿ. ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಖಂಡಿತವಾಗ್ಲೂ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಹಂಸರಾಜ್ ಭರದ್ವಾಜ್ ಅವರು ರಾಜ್ಯಪಾಲರಾಗಿದ್ದರು, ಅವತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದರು. ಅದು ಅವಾಗೂ ಇದೇ ತನಕ ಸಮಸ್ಯೆ ಬಂದಿತ್ತು. ಅವತ್ತು ನೀವು ಕಾಂಗ್ರೆಸ್ದವರು ಅವರು ಆರೋಪ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನಿಂದ ಒಂದು ದುರಾಡಳಿತ ನಾವು ಮಾಡಿಕೊಂಡು ಹಂಸರಾಜ್ ಭರದ್ವಾಜ್ ದ್ವೇಷನ ರಾಜಕಾರಣ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಿಮ್ಮ ಕಾಂಗ್ರೆಸ್ ಹೈಕಮಾಂಡ್ ಅಣತಿ ಅಂತ ನಡ್ಕೊಂಡು ಯಡಿಯೂರಪ್ಪನ ಜೈಲಿಗೆ ಹಾಕ್ಸಿದ್ರು ಅಂತೇಳಿ ಯಡಿಯೂರಪ್ಪ ಸಾಹೇಬರು ಅವ್ರ ಮೇಲೆ ಕೇಸ್ ಯಾರು ಹಾಕಿದ್ರು? ಹಾಕಿದ್ರು. ಸರ್ಕಾರ ಯಾರ್ದಿತ್ತು? ಮತ್ತೆ ನೀವ್ ಹೆಂಗೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತೀರಾ? ಅಲ್ಲ ನೀವು ಅಂದ್ರೆ ನಾನು BJP ಅವ್ರಿಗೆ ಹೇಳ್ತೀನಿ, BJP ಅವರನ್ನೇ ಯಡಿಯೂರಪ್ಪ ಸಾಹೇಬ್ರು ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಒಮ್ಮೆ ಅಲ್ಲ ಮೂರು ಬರೆ ಚೂರಿ ಹಾಕಿದ್ದಾರೆ. BJP ಅವರನ್ನೇ ಯಡಿಯೂರಪ್ಪ ಸಾಹೇಬ್ರನ್ನ ಜೈಲಿಗೆ ಕಳಿಸಿದ್ದಾರೆ. ತಮ್ಮ ಸರ್ಕಾರದಲ್ಲಿನೇ ತಮ್ಮ ಮುಖ್ಯಮಂತ್ರಿನೇ ಜೈಲಿಗೆ ಕಳಿಸಿದಂಥವ್ರು ಇವರು. ದ್ವೇಷದ ರಾಜಕಾರಣ ಇವರು ಪಕ್ಷದ ಒಳಗಡೆ ಮಾಡುವಂಥವ್ರು. ಈಗ ಆ ಒಂದು ಉದಾಹರಣೆಯನ್ನು ನಮಗೆ ಕೊಟ್ಟರೆ ನಮಗೆ ಗೊತ್ತಿದೆ. ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ, ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ. ಇದು ರಾಜಕೀಯವಾಗಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಸತ್ಯಾಂಶ ಗೊತ್ತು. ಮಾಧ್ಯಮದ ನನ್ನೆಲ್ಲ ಸಹೋದರರು ನಿಮ್ಮನ್ನೆಲ್ಲರನ್ನೂ ಸೇರಿಸಿನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿ ಇದ್ದಾರೆ, 40 ವರ್ಷದ ಅವರ ಈ ಒಂದು ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದಂಥ ಆಡಳಿತವನ್ನು ಕೊಟ್ಟಂಥವರು ಸಿದ್ದರಾಮಯ್ಯ ಸಾಹೇಬರು. ಇವತ್ತು ಅವರ ಮುಖಕ್ಕೆ ಮಸಿಯನ್ನು ಬೆಳಲಿಕ್ಕೆ ಹೊರಟಿದ್ದಾರೆ ಅಂತಂದರೆ ಮೊದಲು ಅವ್ರ ಕೈಗೆ ಮಸಿ ಹತ್ತಿದೆ. ಜನ ಅವ್ರನ್ನ ಕ್ಷಮಿಸೋದಿಲ್ಲ. ಈ ರಾಜ್ಯದ ಜನ 5 ವರ್ಷ ಸರ್ಕಾರ ನಡೆಸಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದೆ. ಸುಭದ್ರವಾದಂಥ ಸರ್ಕಾರ ನಡೆಯುತ್ತೆ. ನಾವೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಅವ್ರ ಬೆನ್ನಿಗೆ ಇದ್ದೀವಿ. ಥ್ಯಾಂಕ್ ಯು. ಭಾಳ ಕಾರ್ಯಕ್ರಮಗಳಿದ್ದಾವೆ. ನಾನು ಈಗ ಮಾತಾಡ್ತೀನಿ, CM ಆಫೀಸ್ಗೆ ಮಾತಾಡ್ತೀನಿ. ನನಗೆ ಕರೆ ಬಂದಿತ್ತು, ಬಟ್ ಮಾತಾಡ್ತೀನಿ. ಬೆಳಗ್ಗೆನೇ ಬಂದಿದ್ದೀನಿ ನಾನು. ಇವತ್ತು ಉಡುಪಿ ಮುಗಿಸ್ಕೊಂಡು ಇವತ್ತು ಬೆಳಗ್ಗೆನೇ ಬಂದಿದ್ದೀನಿ. ಬೆಳಗಿನ ನನ್ನ ಫ್ಲೈಟಿಗೆ ಬಂದಿದ್ದೀನಿ. ಸೊ ನಾನು ಆಫೀಸಿಗೆ ಮಾತಾಡ್ತೀನಿ. ಅತಿ ಜರೂರಿ ಇದ್ದರೆ ಖಂಡಿತ ಹೋಗ್ತೀನಿ, ಇಲ್ಲ ಅಂತಂದರೆ ನನ್ನ ಕೆಲಸ. ಸಚಿವ ಸಂಪುಟ ಸಭೆ ತುರ್ತು ಸಚಿವ ಸಂಪುಟ ಸಭೆ ಅಂತ ಈಗ ಫೋನ್ ಬಂದಿದೆ. 5 ಗಂಟೆ ಅಂತ ಹೇಳಿದ್ದಾರೆ. ಬಟ್ ನಾನು ಫೋನ್ ಮಾಡಿ ಮಾತಾಡ್ತೀನಿ. ಬಹುಶಃ ಕರೆದಿರ್ತಾರೆ. ಇವತ್ತು ಬೆಳಗ್ಗೆ ನಾನು ಬಂದಿರೋದ್ರಿಂದ ಹೋಗಲಿಕ್ಕೆ ಆಗೋದಿಲ್ಲ, ಬಟ್ ನಾನು ಮಾತಾಡ್ತೀನಿ.